ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ವಿಡಿಯೋನ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದ ಮಾಹಿತಿ ಏನಪ್ಪಾ ಅಂತಂದ್ರೆ, ಯಾರೆಲ್ಲ KSET 2024 ಅಪ್ಲೈ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಹಾಲ್ ಟಿಕೆಟ್ನ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ. ಅಡ್ಮಿಷನ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರು ಅಪ್ಲೈ ಮಾಡಿದ್ರೆ ದಯವಿಟ್ಟು ನೋಡಿ, ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಪ್ರವೇಶ ಅಂತಕ್ಕಂಥ ಒಂದು ಲಿಂಕ್ನ ಓಕೆ ಮಾಡಿ. ಇಲ್ಲಿ KSET 2024 ಅಂತ ಇರುತ್ತೆ ಸ್ನೇಹಿತರೆ. ಓಕೆ, 2024 ಅಂತ ಇರುತ್ತೆ. ಇದರಲ್ಲಿ ನೋಡಿ, KSET 2024 ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಮೊದಲನೇದು ಓಕೆ ಮಾಡಿದ್ರೆ, ಮೊದಲನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಪರೀಕ್ಷೆ KSET 2024 ಇದೆ, ಮತ್ತು ರಾಯಚೂರು ಯೂನಿವರ್ಸಿಟಿದು ಒಂದು ಎಕ್ಸಾಮ್ ಇದೆ, ಅದಕ್ಕೂ ಕೂಡ ಇವರು ಸೇಮ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ನೀವು ಟೈಪ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ನಂಬರ್ನ ಟೈಪ್ ಮಾಡಿ, ಮತ್ತು ನಿಮ್ಮ ನೇಮನ್ನು ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಮತ್ತು ಹಾಗೆ KSET ಪರೀಕ್ಷೆ 2024 ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಲೀಸ್ಟ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆ ನೋಡಿ, ಇಲ್ಲಿ ಲೀಸ್ಟ್ ಬಿಟ್ಟಿದ್ದಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗಳ ಒಂದು ಕಂಪ್ಲೀಟ್ ಲಿಸ್ಟು. ಸೊ ಇದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಯಾರಿಗೆ ಎಲಿಜಿಬಲ್ ಇದೆ ಬರೆಯೋದಕ್ಕೆ, ಮತ್ತು ಹಾಲ್ ಟಿಕೆಟ್ ಯಾರ್ಯಾರ್ದು ರಿಲೀಸ್ ಆಗಿದೆ ಅಂತ, ಯಾರಿಗೆ ಅಪ್ಲೈ ಆಗುತ್ತೋ ಈ ಒಂದು ಲಿಸ್ಟ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಹಾಗೆ ಮತ್ತು KSET ಪರೀಕ್ಷೆ 2024 ಫಿಸಿಕಲ್ ಅಭ್ಯರ್ಥಿಗಳಿಗೆ ಅವ್ರಿಗೆ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಅದನ್ನು ಕೂಡ ಈ ಒಂದು ಲಿಂಕಲ್ಲ ಇದೆ. ಮತ್ತು KSET ಪರೀಕ್ಷೆ 2024 ಅಭ್ಯರ್ಥಿಗಳಿಗೆ ಬೆಲ್ ಸಮಯ ಏನು ಅಂತೇಳಿ ಅದು ಕೂಡ ಒಂದು ನೋಟಿಫಿಕೇಶನ್ನ ಕೊಟ್ಟಿದ್ದಾರೆ. ಬೆಲ್ ಸಮಯ ನೋಡೋದಾದರೆ ನೋಡಿ ಸ್ನೇಹಿತರೆ, 24ನೇ ತಾರೀಕು ಅಂದರೆ ಸಂಡೇ, ಈ ಸಂಡೇ ಅಲ್ಲ, ನೆಕ್ಸ್ಟ್ ಸಂಡೇ ಪೇಪರ್ 1 ಪೇಪರ್ 2 ಎರಡೂ ಇರುತ್ತೆ. 10 to 1 ತನಕ ಇರುತ್ತೆ ಎಕ್ಸಾಮ್. ಓಕೆನಾ, 10 to 1 ತನಕ ಇರುತ್ತೆ. ಟೋಟಲ್ಲು 50 ಕ್ವಶನ್ಸು ಪೇಪರ್ 1 ಇರುತ್ತೆ, ಅದು 100 ಮಾರ್ಕ್ಸ್ಗೆ. ಪೇಪರ್ 2 ಅಂದರೆ ಸ್ಪೆಸಿಫಿಕ್ ನಿಮ್ಮ ಸಬ್ಜೆಕ್ಟ್ದು 100 ಕ್ವಶನ್ಸ್ ಇರುತ್ತೆ, ಅದು ಟೋಟಲ್ ಮಾರ್ಕ್ಸ್ 200 ಇರುತ್ತೆ. ಎರಡು ಸೇರಿದ್ರೆ 300, ನಿಮಗೆಲ್ಲ ಗೊತ್ತೇ ಇದೆ. ಬೆಲ್ ಟೈಮಿಂಗ್ಸ್ ನೋಡ್ಕೊಂಬಿಡಿ ಸ್ನೇಹಿತರೆ. ಫಸ್ಟ್ ಬೆಲ್ಲು 9:30ಗೆ ಇದೆ, ಇದೆ. ಯಾವುದಕ್ಕೂ ನೀವು 8:50ಗೆ ಹೋಗ್ಬೇಕು. ನೀವು 9:30 ಅಂದ್ಕೊಂಡು ಸುಮ್ಮನೆ ಇರಬಾರ್ದು. 9 9 8:30ಗೆಲ್ಲ ನೀವು ಸೆಂಟರ್ಸಲ್ಲಿ ಇರಬೇಕು. ಡೌನ್ಲೋಡ್ ಮಾಡ್ಕೊಳ್ಳಿ ಹಾಲ್ ಟಿಕೆಟ್, ಅದ್ರಲ್ಲಿ ನೋಡ್ಕೊಳ್ಳಿ. ಸೆಕೆಂಡ್ ಬೆಲ್ 9:45 ಇದೆ, ಮತ್ತು ಥರ್ಡ್ ಬೆಲ್ಲು 10ಗೆ, ಫೋರ್ತ್ ಬೆಲ್ಲು 12ಗೆ, ಫಿಫ್ತ್ ಬೆಲ್ಲು 12:30ಗೆ, ಸಿಕ್ಸ್ತ್ ಬೆಲ್ಲು 12:55ಗೆ, ಲಾಸ್ಟ್ ಬೆಲ್ಲು 1ಗೆ. ಅಲ್ಲಿ ತನಕ ನಿಮ್ಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಏನು ಅಂತ ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಜಸ್ಟ್ ಹಾಲ್ ಟಿಕೆಟ್ ರಿಲೀಸ್ ಆಗಿದೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ. ಮತ್ತು ಇನ್ನೂ ಅದ್ರ ಜೊತೆ ಅಡಿಷ್ನಲ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕು. KSET ರಿಲೇಟೆಡ್ ಆಗಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡಬೇಕು. ಏನು ಅಂತಂದರೆ ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, KSET ಪ್ರಶ್ನೆ ಪತ್ರಿಕೆಯನ್ನು ಕನ್ನಡ ಭಾಷೆಯಲ್ಲೇ ನೀಡಿ ಅಂತ ಇವತ್ತು ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಯಾವ ಒಂದು ಸಬ್ಜೆಕ್ಟ್ನ ಒಂದು ಪೇಪರು ಕನ್ನಡದಲ್ಲಿ ಬಿಡ್ರಿ ಅಂತ ಹೇಳಿದ್ದಾರೆ ಅಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನವೆಂಬರ್ 24ರಂದು ನಡೆಸಲು ಉದ್ದೇಶಿಸಿರುವ KSET ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಮನೋವಿಜ್ಞಾನ, ಸೈಕಾಲಜಿ, ಈ ಮನೋವಿಜ್ಞಾನ ವಿಷಯದ ಪರೀಕ್ಷೆ ಪತ್ರಿಕೆಯನ್ನು ಕೇವಲ ಆಂಗ್ಲ ಭಾಷೆಯಲ್ಲಿ ನೀಡುತ್ತಿರುವುದನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಬುಧವಾರ ಪತ್ರ ಬರೆದಿರ್ತಾರೆ ಸ್ನೇಹಿತರೆ. ಡಾಕ್ಟರ್ ಬಿಳಿಮಲೆ ಅವರು, ಪರೀಕ್ಷಾ ಪ್ರಾಧಿಕಾರ ಈ ನೆಲದ ಕಾನೂನನ್ನು ಉಲ್ಲಂಘಿಸುವ ವಿಷಯವಾಗಿದೆ. ಈ ಅಚಾತುರ್ಯಕ್ಕೆ ಕಾರಣವೇನು ಎಂಬುದರ ಕುರಿತು ವರದಿ ಸಲ್ಲಿಸಬೇಕು ಅಂತ ಕೂಡ ಅವರು ಒಂದು ಲೆಟರಲ್ಲಿ ಕೇಳಿದ್ದಾರೆ. ಒಂದು ವೇಳೆ ಆಂಗ್ಲ ಭಾಷೆಯಲ್ಲಿ ಮಾತ್ರ ಪರೀಕ್ಷೆಯನ್ನು ನಿರ್ವಹಿಸಿ ಕನ್ನಡ ಭಾಷಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದರೆ ಮುಂದಿನ ಆಗುವವುಗಳಿಗೆ ತಾವೇ ಜವಾಬ್ದಾರರಾಗಿ ಹೊರಬೇಕಾಗಿರುತ್ತೆ ಅಂತ ಕೂಡ ಎಚ್ಚರಿಕೆ ನೀಡಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಇದು ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿ. ಮತ್ತು ಹಾಗೆ SSLC ಪರೀಕ್ಷೆ ಅಂದರೆ ಈ ಒಂದು SSLC ಪರೀಕ್ಷೆ ಕುತ್ಕೊಳ್ಳೋದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಸ್ನೇಹಿತರೆ. ಅದು 20ನೇ ತಾರೀಕು, ಈ ತಿಂಗಳು 20ನೇ ತಾರೀಕು ಲಾಸ್ಟ್ ಡೇಟು. ಫ್ರೆಂಡ್ಸ್ಗಳಿಗೆ, ನಿಮ್ಮ ಮನೆಯಲ್ಲೂ ಇರ್ತಾರೆ SSLC ಬರೆಯೋರು, ಎಕ್ಸಾಮ್ ಬರೆಯೋರು, ಅವ್ರಿಗೂ ಕೂಡ ನೀವು ಹೇಳಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ಮಾಹಿತಿನ ಹೇಳಿ ಸ್ನೇಹಿತರೆ. 2025 ಮಾರ್ಚ್ನಲ್ಲಿ ನಡೆಯುವ SSLC ಪರೀಕ್ಷೆ 1ಕ್ಕೆ ಹಾಜರಾಗುವ ರಾಜ್ಯದ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ನವೆಂಬರ್ 20ಕ್ಕೆ ಲಾಸ್ಟ್ ಡೇಟು. ವಿತ್ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಫೀಸ್ ಪೇಮೆಂಟ್ ಮಾಡೋದಕ್ಕೆ ನವೆಂಬರ್ 30 ತನಕ ಅವಕಾಶ ಕೊಟ್ಟಿದ್ದಾರೆ. ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳ ಅರ್ಹ ವಿದ್ಯಾರ್ಥಿಗಳು
ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ಮಾಹಿತಿಯನ್ನು ಆನ್ಲೈನ್ ಮೂಲಕ ನೋಂದಾಯಿಸಲು ನವೆಂಬರ್ 11ರವರೆಗೆ ಗಡುವು ನೀಡಲಾಗಿತ್ತು. 11 ತನಕ ಟೈಮ್ ಕೊಟ್ಟಿದ್ದು, ಅದನ್ನ ಈಗ ಏನು ಮಾಡಿದ್ದಾರೆ 20 ತನಕ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತೆ ಚಲನ್ ಪ್ರಿಂಟ್ ತಗೊಳ್ಳೋದಕ್ಕೆ ನವೆಂಬರ್ 26ನೇ ತಾರೀಕು ತನಕ, ಮತ್ತೆ ಬ್ಯಾಂಕಲ್ಲಿ ಫೀಸ್ ಪೇಮೆಂಟ್ ಮಾಡೋದಕ್ಕೆ ನವೆಂಬರ್ 30 ತನಕ ಟೈಮ್ ನೀಡಿದ್ದಾರೆ ಸ್ನೇಹಿತರೆ. ಹೀಗೆ ಈ ರೀತಿ ನಮಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದು ಕೂಡ ವಿಜಯ ಕರ್ನಾಟಕ ಪೇಪರ್ ಇವತ್ತು ಅಂದ್ರೆ 14/11 ನವೆಂಬರ್ 14ನೇ ತಾರೀಕು ನೀಡಿದಂತಹ ಒಂದು ಇಂಪಾರ್ಟೆಂಟ್ ನಮಗೆ ಎಜುಕೇಶನ್ ರಿಲೇಟೆಡ್ ಆಗಿರ್ತಕ್ಕಂಥ ಮಾಹಿತಿಗಳು ನಾನು ಕೊಡ್ತಾ ಇರೋದು. ಓಕೆ, ಸೊ ಇನ್ನು ಕೆಸೆಟ್ ವಿಷಯಕ್ಕೆ ಬಂದ್ರೆ ದಯವಿಟ್ಟು ಈ ಸಲ ಯಾರೂ ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ಕೆಸೆಟ್ ಎಕ್ಸಾಮ್ ಒಂದು ವಾರ ಇದೆ, ಅಂದ್ರೆ ಈ ಸಂಡೇಗೆ ಒಂದು ವಾರ ಇದೆ. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ಈ ಸಲ ಏನೇ ಆಗಲಿ ಕ್ರ್ಯಾಕ್ ಮಾಡಲೇಬೇಕು. ಪೇಪರ್ 1 ಪೇಪರ್ 2 ಎರಡೂ ಕೂಡ ಸುಲಭವಾಗಿ ನೀವು ಕ್ರ್ಯಾಕ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ಎಲ್ಲಾ ಕ್ವಶನ್ಸ್ ಈಗ ನೆಗೆಟಿವ್ ಇರೋದಿಲ್ಲ, ಸಾಧ್ಯವಾದಷ್ಟು ಎಲ್ಲಾ ಕ್ವಶನ್ಸು ಅಟೆಂಡ್ ಮಾಡ್ಬಿಟ್ಟು ಬರಬೇಕು. ನನಗೆ ಇದು ಬರಲ್ಲ ಅಂತೇಳಿ ಬಿಟ್ಬಿಟ್ಟು ಬರಬಾರ್ದು, ಎಲ್ಲಾ ಕ್ವಶನ್ಸು ಅಟೆಂಡ್ ಮಾಡಿ ಬರಬೇಕು ಸ್ನೇಹಿತರೆ. ಯಾಕಂದ್ರೆ ನೆಗೆಟಿವ್ ಇಲ್ಲ ಇಲ್ಲಿ. ಓಕೆ, ಪೇಪರ್ 1 ಅಲ್ಲಿ ಮಿನಿಮಮ್ ನೀವು 25 ಎಬೋ ಇದ್ರೆ ನೀವು ಸೇಫ್ ಝೋನು. 25 ಎಬೋ ಕ್ವಶನ್ಸ್ಗೆ ಅಟೆಂಡ್ ಮಾಡಿದ್ರೆ ನೀವು ಸೇಫ್ ಝೋನಲ್ಲಿ ಇರ್ತೀರಾ. ಯಾರು ಕೂಡ ಕೇರ್ಲೆಸ್ ಪಡ್ಕೊಂಬಿಡಿ ಸ್ನೇಹಿತರೆ. ಈಗ ತುಂಬಾ ಚೆನ್ನಾಗಿ ಓದ್ರಿ. ಓಕೆನಾ? ಎಲ್ಲರಿಗೂ ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.